ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಂಡಿ ಬೈಟ್ಸ್. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಸ್ಯಾಂಡಲ್ವುಡ್ನಲ್ಲಿ ತಮ್ಮದೇ ಆದೊಂದು ಛಾಪು ಮೂಡಿಸಿದ್ದಾರೆ. ಸ್ಯಾಂಡಲ್ವುಡ್ ಅಲ್ಲದೆ ಪರಭಾಷೆ ಸಿನಿಮಾದಲ್ಲೂ ನಟನೆ ಮಾಡಿ ಸೈ ಎನಿಸ್ಕೊಂಡಿದ್ದಾರೆ. ಕರ್ನಾಟಕ ಅಲ್ಲದೆ ಇಡೀ ದೇಶಾದ್ಯಂತ ಅವರಿಗೆ ಆದೊಂದು ಫ್ಯಾನ್ ಬೇಸ್ ಇದೆ. ಇವತ್ತು ಯಾಕಪ್ಪ ಈ ಟಾಪಿಕ್ ಅಂದರೆ, ಕನ್ನಡ ಚಿತ್ರರಂಗದಲ್ಲಿ ಸುಮಾರು 27 ವರ್ಷ ಕಾಲದಿಂದ ಸಕ್ರಿಯವಾಗಿ ದುಡ್ಕೊಂಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಸಾಧನೆ ನೋಡಿ ಹಾಗೂ ಅವರ ಸಮಾಜ ಸೇವೆ ನೋಡಿ ತುಮಕೂರು ವಿಶ್ವವಿದ್ಯಾಲಯವು ಅವರಿಗೆ ಗೌರವಾನ್ವಿತ ಡಾಕ್ಟರೇಟ್ ನೀಡಲು ಮುಂದಾಗಿತ್ತಂತೆ. ಆ ಸಭೆಯಲ್ಲಿ ಅಂದರೆ ತುಮಕೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸಭೆಯಲ್ಲಿ ಚರ್ಚೆ ಮಾಡಿದ್ರಂತೆ. ಈ ವರ್ಷ ಕನ್ನಡ ಚಿತ್ರರಂಗದಲ್ಲಿ ಯಾರಿಗಾದರೂ ಒಬ್ಬರಿಗೆ ಡಾಕ್ಟರೇಟ್ ಪದವಿ ಕೊಡಬೇಕಂದಾಗ ಭಾಳಷ್ಟು ಜನ ಸುದೀಪ್ ಸರ್ ಹೆಸರು ತೊಗೊಂಡಿದ್ರಂತೆ. ಒಮ್ಮತದಿಂದ ಆಯ್ಕೆ ಮಾಡಿ ಸುದೀಪ್ ಸರ್ನ ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡಿದ್ರಂತೆ. ಅವರ ಪಿ ಎ ಮೂಲಕ ಅಪ್ರೋಚ್ ಮಾಡಿದಾಗ ಸುದೀಪ್ ಸರ್ ಹೇಳಿದ್ರಂತೆ, ನನಗಿಂತ ಹಿರಿಯರಿದ್ದಾರೆ, ನನಗಿಂತ ಜಾಸ್ತಿ ಜನ ಸಾಧನೆ ಮಾಡಿದವರಿದ್ದಾರೆ, ಅವ್ರಿಗೆ ಕೊಡಿ, ಅವ್ರ ಮುಂದೆ ನಾನು ಏನೂ ಅಲ್ಲ ಅಂತ ಹೇಳಿ ವಿನಯವಾಗಿ ತಿರಸ್ಕರಿಸಿದ್ದಾರೆ. ಇದನ್ನು ಅವರ ಮ್ಯಾನೇಜರ್ ಮೂಲಕ ಹೇಳಿದ್ದಾರೆ ಅಂತ ಹೇಳಿದ್ರು. ಇದೇ ಕಾರಣಕ್ಕಲ್ವಾ ಸುದೀಪ್ ಸರ್ ಎಲ್ಲರನ್ನೂ ಇಷ್ಟ ಆಗೋದು. ತಾವೆಷ್ಟೇ ಎತ್ತರಕ್ಕೆ ಬೆಳೆದ್ರು, ತಾವೆಷ್ಟೇ ದೊಡ್ಡ ಸಾಧನೆ ಮಾಡಿದ್ರು ನಾನೇನೂ ಮಾಡಿಲ್ಲ ಅಂತ ಹೇಳ್ತಾರೆ. ಇದೇ ಸರಳತೆಗೆ ಅವರಿಗೆ ಒಂದು ಫ್ಯಾನ್ ಬೇಸ್ ಇದೆ ಅಂತ ಹೇಳ್ಬೋದು. ಈ ಹಿಂದೆ ರಾಯಚೂರಿನಲ್ಲಿ ಅವರ ಅಭಿಮಾನಿಗಳು ಒಂದು ದೇವಸ್ಥಾನ ನಿರ್ಮಾಣ ಮಾಡಿದರು. ಆಗಲೂ ಇದೇ ಮಾತು ಹೇಳಿದರು, ನಾನೇನೂ ಅಲ್ಲ, ನಾನೇನೂ ಸಾಧನೆ ಮಾಡಿಲ್ಲ, ನನಗಿಂತ ದೊಡ್ಡವರಿದ್ದಾರೆ, ಅವ್ರದ್ದು ಕಟ್ಟಿ ಅಂತ ಹೇಳಿ. ಈ ಮೆಚುರಿಟಿ ಮಾತಿಗೆ ಅವ್ರಿಗೊಂದು ಫ್ಯಾನ್ ಬೇಸ್ ಇದೆ ಅಂತ ಹೇಳ್ಬೋದು. ಇದು ಆಗೈತೆ ಇವತ್ತಿನ ಟಾಪಿಕ್ಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್.